ಅವತ್ತೇನಾಗುತ್ತೆ, ಅವತ್ತಿನ ಒಂದು ಸ್ವತಂತ್ರ ಹೋರಾಟದ ಒಂದು ಮೇರು ನಾಯಕತ್ವವನ್ನು ವಹಿಸಿದಂತಹ ಗಾಂಧೀಜಿಯವ್ರಿಗೂ ಇವ್ರಿಗೂ ಮನಸ್ತಾಪ ಬರುತ್ತೆ. ಗಾಂಧೀಜಿಯವರು ಅಸ್ಪೃಶ್ಯರಿಗೆ ನೀಡಿದಂತಹ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಕೊಡಬಾರ್ದಿತ್ತು, ಅದನ್ನ ವಾಪಸ್ ತಗೋಬೇಕು ಬ್ರಿಟನ್ ಸರ್ಕಾರ ಅಂತ ಹೇಳಿ ಉಪವಾಸ ಸತ್ಯಾಗ್ರಹಕ್ಕೆ ಕುತ್ಕೊಂತಾರೆ. ಕೊಲೆ ಬೆದರಿಕೆ ಹಾಕ್ತಾರೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ನಮ್ಮ ನೆಚ್ಚಿನ ಶಿಕ್ಷಣಾರ್ಥಿಗಳಿಗೆ 135ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಏನು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾವಾಡೆಯಲ್ಲಿ ರಾಮ್ಜಿ ಸಕ್ಕಾಲ್ ಮತ್ತೆ ಭೀಮಾಬಾಯಿಯವರ ಪುತ್ರನಾಗಿ ಜನಿಸಿದಂತಹ ಅಂಬೇಡ್ಕರ್ ಇವತ್ತು ನಮ್ಮ ಭಾರತ ಒಂದು ಮೂಲಭೂತ ಕಾನೂನಿನ ಮೇಲೆ ರನ್ ಆಗ್ತಾ ಇದೆ. ಅದೇ ಸಂವಿಧಾನ, ನಮ್ಮ ದೇಶದ ಆತ್ಮ. ಅಂತಹ ಮಹಾನ್ ಗ್ರಂಥವನ್ನು ಬರೆದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಅವರ ಒಂದು ಜೀವನದ ಹೋರಾಟದ ಕೆಲವು ಪ್ರಮುಖ ಘಟನೆಗಳನ್ನ ತಮ್ಮಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಲ್ರಿಗೂ ಗೊತ್ತಿದ್ದು, ಅವರು ಶಿಕ್ಷಣ ಪಡ್ಕೊಳ್ಳೋದಕ್ಕೇನೆ ತುಂಬಾ ಅಡೆತಡೆಗಳು ಬಂದು ಮೂಲೆಯಲ್ಲಿ ಕೂರಿಸಿ ಪಾಠ ಮಾಡ್ತಾ ಇದ್ರು. ಬೆಂಚ್ ಮೇಲೆ ಕೂಡೋಕೆ ಬಿಡ್ತಾ ಇರಲಿಲ್ಲ, ಕುಡಿಯೋಕೆ ನೀರು ಸಿಗ್ತಾ ಇರಲಿಲ್ಲ. ಹಲವಾರು ಕಷ್ಟಗಳನ್ನ ಎದುರಿಸಿ ಶಿಕ್ಷಣದ ಸಾಧನೆಯನ್ನ ಮಾಡಿದ್ರು. ಏನಕ್ಕೆ ಮಾಡಿದ್ರು? ಅವತ್ತು ಬೇರೆ ಯಾರು ದಲಿತರಲ್ಲೇ ಇರಲಿಲ್ಲ, ಅವ್ರನ್ನ ಬಿಟ್ರೆ ಅವ್ರು ಮಾತ್ರ ಹೋರಾಡ್ಬೇಕಿತ್ತ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ದಲಿತರ ಸಂಘಟನೆಗಾಗಿ ಅವರು ಪ್ರಮುಖ ಹೋರಾಟಗಳನ್ನ ಮಾಡಿದ್ರು. ಏನು ಅವತ್ತಿನ ಕಾಲದಲ್ಲಿ ಶೋಷಣೆಗೆ ಒಳಗಾದಂತಹ ಪ್ರಮುಖ ಜಾತಿಗಳನ್ನ ಒಗ್ಗೂಡಿಸ್ಬೇಕು ಅಂತ ನಿಟ್ಟಿನಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾವನ್ನ ಸ್ಥಾಪನೆ ಮಾಡ್ತಾರೆ. ದಲಿತರ ಸಾಮಾಜಿಕ ಮತ್ತು ರಾಜಕೀಯ ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರ ಬಹಿಷ್ಕೃತ ಹಿತಕಾರಣಿ ಸಭಾವನ್ನ ಸ್ಥಾಪನೆ ಮಾಡಿ ಅವರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ನಿಮ್ಗೆಲ್ಲ ಕೇಳಿರ್ಬೋದು ಮೂಕ ನಾಯಕ ಅಂತ. ಮೂಕ ನಾಯಕ, ಜನತಾ, ಸಮತ, ಪ್ರಬುದ್ಧ ಭಾರತ ಮುಂತಾದ ಹಲವಾರು ಪತ್ರಿಕೆಗಳನ್ನು ಹೊರಡಿಸಿ ಆ ಒಂದು ದಲಿತ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಅವರ ಜೀವನದಲ್ಲಿ ಎರಡು ಪ್ರಮುಖ ಸನ್ನಿವೇಶಗಳು. ಈಗಿನ ಒಂದು ಮಹಾರಾಷ್ಟ್ರದಲ್ಲಿ ಮಹದ್ ಅಂತ ಇದೆ, ಅದು ಒಂದು ಪುರಸಭೆ. ಆ ಪುರಸಭೆಯಲ್ಲಿ ಒಂದು ಕೆರೆ ಇರುತ್ತೆ, ಚೌಡರ ಕೆರೆ ಅಂತ. ಆ ಕೆರೆಯ ನೀರನ್ನ ದಲಿತರಿಗೆ ಬಳಕೆಗೆ ಬಿಡ್ತಾ ಇರ್ಲಿಲ್ಲ. ಸ್ವತಃ ಅಂಬೇಡ್ಕರ್ ಹೋಗಿ ಆ ಕೆರೆಯ ನೀರನ್ನ ಬೊಗಸೆಯಲ್ಲಿ ಹಿಡ್ಕೊಂಡು ಕುಡಿತಾರೆ. ಕುಡಿದಿದ್ದಕ್ಕೆ ಸವರ್ಣೀಯರು ಎಷ್ಟೋ ದಲಿತರ ಮೇಲೆ ದಾಳಿಗಳನ್ನ ಮಾಡ್ತಾರೆ. ಆ ಕೆರೆಯ ಸುತ್ತ ಸಗಣಿ ಗಂಜಲವನ್ನ ಹಾಕಿ ಶುದ್ಧಿ ಮಾಡ್ತಾರೆ. ಆದ್ರೂ ಅವ್ರು ಬಿಡಲ್ಲ. ಕೋರ್ಟ್ಗೆ ಹೋಗಿ ಆ ಕೆರೆಯ ನೀರನ್ನ ಬಳಕೆ ಮಾಡುವ ಹಕ್ಕನ್ನ ಆ ಶೋಷಿತ ವರ್ಗಗಳಿಗೆ ಕೊಡಿಸ್ತಾರೆ. ಅದೇ ರೀತಿ ಈಗಿನ ಮಹಾರಾಷ್ಟ್ರದ ನಾಸಿಕ್ ಗೊತ್ತಿರ್ಬೋದು ನಿಮ್ಗೆ. ನಾಸಿಕ್ನ ಕಲಾರಾಮ್ ದೇವಾಲಯ ಅಂತ ಇರುತ್ತೆ, ಮತ್ತೆ ಅಮರಾವತಿಯ ಅಂಬಾದೇವಿ ದೇವಾಲಯ ಅಂತ ಇರುತ್ತೆ. ಆ ದೇವಾಲಯ ಕಟ್ಟಿದವರು, ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಿದವರೆಲ್ಲ ದಲಿತರೆ. ಆದ್ರೆ ಆ ದೇವಾಲಯಕ್ಕೆ ದಲಿತರಿಗೆ ಪ್ರವೇಶ ಇಲ್ಲ. ಅದರ ವಿರುದ್ಧ ಹೋರಾಟವನ್ನ ಮಾಡಿ ದಲಿತರಿಗೆ ಆ ದೇವಾಲಯಕ್ಕೆ ಪ್ರವೇಶವನ್ನ ಮಾಡೋದಕ್ಕೆ ಅನುವನ್ನ ಸಹ ಅವರು ಮಾಡ್ಕೊಡ್ತಾರೆ. ನೆಕ್ಸ್ಟ್ ಹಾಗೆ ಬರ್ತಾ ನಿಮ್ಗೆಲ್ಲ ಗೊತ್ತಿರ್ಬೋದು, ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ. ಏನು 3 ಪ್ರಮುಖ ದುಂಡು ಮೇಜಿನ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತೆ. ಅಂಬೇಡ್ಕರ್ ಅವರು ದಲಿತರ ಪರವಾಗಿ ಹಾಜರಿರ್ತಾರೆ. ಅವರು ಒಂದು ಪ್ರಮುಖವಾದ ಬೇಡಿಕೆಯನ್ನ ಇಡ್ತಾರೆ. ನೀವು ಭಾರತಕ್ಕೆ ಯಾವ್ದಾದ್ರು ರಾಜ್ಯಾಂಗ ರಚನೆ ಮಾಡ್ಕೊಡಿ, ಆದ್ರೆ ನಮ್ಮ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವತ್ತಿನ ಬ್ರಿಟಿಷರು ಸಹ ಒಪ್ಕೊಂತಾರೆ, ಖುಷಿಯಿಂದ ಭಾರತಕ್ಕೆ ಬರ್ತಾರೆ. ಬಟ್ ಆದ್ರೆ ಅವರಿಗೆ ಕೊಲೆ ಬೆದರಿಕೆ ಹಾಕ್ತಾರೆ. ಅಂಬೇಡ್ಕರ್ ಗಾಂಧೀಜಿ ಅವರು ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ, ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಂಬೇಡ್ಕರ್ನೇ ಕೊಲೆ ಮಾಡ್ತೀವಿ ಅಂತ ಒಂದು ಬೆದರಿಕೆಯನ್ನ ಏನಾಗ್ತಾರೆ, ಅದಕ್ಕೂ ಅವರು ಜಗ್ಗೋದಿಲ್ಲ. ಕೊನೆಗೂ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ. ಕೊನೆಗೆ ದೊಡ್ಡ ದೊಡ್ಡ ನಾಯಕರೇ ಸೇರಿ ಅವರಿಬ್ಬರ ನಡುವೆ ಸಂಧಾನ ಮಾಡಿಸ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು ಪೂನಾ ಒಪ್ಪಂದ ಅಂತ, ಪೂನಾ ಕಾಂಟ್ರಾಕ್ಟ್ ಅಂತ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆಯುತ್ತೆ. ಆ ಒಂದು ಇದರಿಂದ ಅಸ್ಪೃಶ್ಯರಿಗೆ ಅವತ್ತು ಕೊಟ್ಟಿದ್ದಂತಹ ಪ್ರತ್ಯೇಕ ಮತಕ್ಷೇತ್ರಗಳನ್ನ ವಾಪಸ್ ತಗೊಂತಾರೆ. ಅವತ್ತಿನ ಒಂದು ಭಾರತದಿರ್ತಕ್ಕಂಥ ಪ್ರಾಂತೀಯ ಶಾಸಕಾಂಗಗಳೇನಿತ್ತು ಅದರಲ್ಲಿ ಅಸ್ಪೃಶ್ಯರಿಗೆ 71 ಸ್ಥಾನಗಳನ್ನ ಮೀಸಲಿಟ್ಟಿರ್ತಾರೆ. ಅದನ್ನ 71ರಿಂದ 148 ಸ್ಥಾನಗಳಿಗೆ ಹೆಚ್ಚಿಸ್ತಾರೆ. ಅದ್ರ ಬದಲು ಇದನ್ನ ಕೊಡ್ತಾರೆ, ಸ್ಥಾನಗಳನ್ನ ಹೆಚ್ಚಿನ ಮಾಡ್ತಾರೆ. ತದನಂತರ ನಿಮಗೆಲ್ಲ ಗೊತ್ತಿರ್ಬೋದು ಸಂವಿಧಾನ ರಚನೆ. ಏನಿವತ್ತು ನಮ್ಮ ದೇಶ ನಡೀತಾ ಇದೆ ಅದು ಸಂವಿಧಾನದಿಂದ. ಆ ಒಂದು ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿದ್ದು, ಪ್ರಮುಖವಾಗಿ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ, ಏನವತ್ತು ಯಾವ ಜನರಿಗೆ ಸಾರ್ವಜನಿಕ ಸ್ಥಳಗಳಾಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಪ್ರವೇಶ ಇರಲಿಲ್ಲ, ಅವರೆಲ್ಲರಿಗೂ ಇವತ್ತು ಪ್ರವೇಶವನ್ನ ಸಂವಿಧಾನದಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಸಂವಿಧಾನದ 14ನೇ ವಿಧಿ. ಅದು ಎಲ್ಲರಿಗೂ ಸಹ ಸಮಾನತೆಯನ್ನು ಒತ್ತಿ ಹೇಳ್ತಾ ಇದೆ. ಉದ್ಯೋಗ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ಮೀಸಲಾತಿ ಸಿಕ್ಕಿದೆ. ಮೀಸಲಾತಿನ ಅವರು ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕಷ್ಟೇ ಅಲ್ಲ, ಇತರೆ ಹಿಂದುಳಿದ ವರ್ಗಗಳು ಎಲ್ಲರನ್ನೂ ಸೇರಿ ರಿಸರ್ವೇಶನ್ ಅನ್ನು ಅವ್ರು ಕೊಡ್ಸಿರೋದು. ಸೊ ಯಾವುದೋ ಒಂದು ವರ್ಗಕ್ಕಾಗಿ ಅವರು ಹೋರಾಟ ಮಾಡಿದ್ದಲ್ಲ. ಯಾವ್ಯಾವ ಶೋಷಿತ ವರ್ಗಗಳಿದ್ದೋ, ಹಿಂದುಳಿದ ವರ್ಗಗಳಿದ್ದೋ ಅವರೆಲ್ಲರ ಪರವಾಗಿ ಸಂವಿಧಾನವನ್ನು ಅವರು ರಚನೆ ಮಾಡಿ ಕೊಟ್ಟಿರೋದನ್ನ ನಾವು ನೋಡ್ಬೋದಾಗಿ. ಅದೇ ರೀತಿ ಹಿಂದೂ ಕೋಡ್ ಬಿಲ್. ಏನು ಹಿಂದೂ ಕೋಡ್ ಬಿಲ್ ನ ಒಂದು ಪ್ರಮುಖ ಸಾರಾಂಶ ಏನಪ್ಪಾ ಇತ್ತು ಅಂತಂದ್ರೆ, ಅವತ್ತು ಇದ್ದಂತ ಪುರುಷ ಪ್ರಧಾನ ವ್ಯವಸ್ಥೆ ಅದನ್ನು ತೆಗೆದಾಕ್ಬೇಕು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಅಧಿಕಾರ ಇರುತ್ತೋ ಅದೇ ರೀತಿ ಅಧಿಕಾರ ಹೆಣ್ಣು ಮಕ್ಕಳಿಗೂ ಕೊಡ್ಬೇಕು ಅಂತ ಆಗಿರ್ಬೋದು. ವಿವಾಹ ಆಗಿರ್ಬೋದು,
ಗಂಡ್ಮಕ್ಳು 2-3 ಮದುವೆ ಅಲ್ಲ, ಬೇಕಾದ್ರೆ ಹೆಣ್ಮಕ್ಳು 2-3 ಮದುವೆ ಆಗ್ಬೋದು. ಅಂದ್ರೆ ಸಮಾನತೆ, ಗಂಡಿಗೂ ಹೆಣ್ಣಿಗೂ. ವಿವಾಹ ವಿಚ್ಛೇದನ ಆಗಿರ್ಬೋದು, ಗಂಡ ಸತ್ತರೆ ಮತ್ತೆ ಇನ್ನೊಂದು ಮದುವೆ ಆಗ್ಬೋದು ಅನ್ನೋ ಲಿಂಗ ಸಮಾನತೆ, ಈ ಮುಂತಾದ ವಿಷಯಗಳಲ್ಲಿ ಸಮಾನತೆಯನ್ನು ತರಬೇಕು ಅಂತ ಹಿಂದೂ ಕೋಡ್ ಬಿಲ್ ಅನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಾರಿಗೆ ತರ್ತಾರೆ. ಇಷ್ಟು ಅವರ ಒಂದು ಪ್ರಮುಖ ಹೋರಾಟ ಆಗಿರ್ಬೋದು. ಅವರ ಜೀವನವನ್ನ ನೋಡ್ತಾ ಬಂದ್ರೆ ಅವರು ಒಂದು ಕಡೆ ಹೇಳ್ತಾರೆ, ನೀವು ಜೀವನದಲ್ಲಿ ಈಗ ಏನೋ ಯಾವ್ದೋ ಒಂದು ಜಾತಿಲಿ ಹುಟ್ಬಿಟ್ಟಿದ್ವಿ, ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದನೋ ಎಲ್ಲೋ ಒಂದ್ ಕಡೆ ಶೋಷಣೆ ಆಮೇಲೆ ಆಗ್ತಾ ಇರ್ತಾರೆ, ನಮ್ಗೆ ಗೊತ್ತಿರಲ್ಲ, ಯಾರೋ ದಬ್ಬಳಿಕೆ ಮಾಡ್ತಾ ಇರ್ತಾರೆ. ಅದರಿಂದ ಹೊರಬಂದು ಒಂದು ಸುಸಂಸ್ಕೃತವಾದ ಜೀವನವನ್ನ, ಸದೃಢವಾದ ಜೀವನವನ್ನು ಕಟ್ಟಬೇಕಂದ್ರೆ ಪಂಚಸೂತ್ರಗಳನ್ನ ಅನುಸರಿಸಬೇಕು ಅಂತ ಅವ್ರು ಹೇಳ್ತಾರೆ. ಒಂದ್ ಕಡೆ ಮೊದಲನೇದು ಸ್ವಾವಲಂಬನೆ, ಯಾರ ಮೇಲೂ ನಾವು ಡಿಪೆಂಡ್ ಆಗ್ಬಾರ್ದು, ನಮ್ಮ ಮೇಲೆ ನಾವೇ ಅವಲಂಬನೆ ಆಗಿರ್ಬೇಕು, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು, ಸ್ವಾವಲಂಬನೆ. ಇನ್ನೊಂದು ಸ್ವ ಸುಧಾರಣೆ, ನಮ್ಮನ್ನ ನಾವು ದಿನದಿಂದ ದಿನಕ್ಕೆ, ನಿಮಿಷದಿಂದ ನಿಮಿಷಕ್ಕೆ ಸುಧಾರಣೆ ಮಾಡ್ಕೊಂತ ಇರಬೇಕು ಅಂತ ಹೇಳ್ತಾರೆ. ಸ್ವ ಏಳ್ಗೆ, ನಮ್ಮ ಏಳ್ಗೆಗಾಗಿ ನಾವು ಬದುಕಬೇಕು ಮೊದಲು ಅಂತ ಅವ್ರು ಹೇಳ್ತಾರೆ. ಸ್ವಾಭಿಮಾನ, ಏನ್ ಬಿಟ್ರು ಸ್ವಾಭಿಮಾನ ಬಿಡಬೇಡಿ ಅಂತ ಹೇಳ್ತಾರೆ. ಸ್ವಾನಂಬಿಕೆ, ಮೊದಲು ನಿನ್ನ ಮೇಲೆ ಫಸ್ಟ್ ನಂಬಿಕೆ ಇರಬೇಕು. ಈ 5 ಪಂಚಸೂತ್ರಗಳನ್ನ ನೀಡ್ತಾರೆ. ಅದೇ ರೀತಿ ಎಜುಕೇಟ್, ಎಜಿಟೇಟ್ ಅಂಡ್ ಆರ್ಗನೈಸ್. ಶಿಕ್ಷಿತರಾಗಿ ಫಸ್ಟು, ಹಲವಾರು ಜಾತಿ ಧರ್ಮ ಅಂತ ಹೊಡೆದಾಡಬೇಡಿ, ಸಂಘಟಿತರಾಗಿ ನಿಮ್ಮ ಹಕ್ಕುಗಳಿಗೆ ಹೋರಾಡಿ ಅಂತ ತ್ರಿವಳಿ ಸೂತ್ರವನ್ನು ಸಹ ಅವರು ಕೊಡ್ತಾರೆ. ಅಂತ ಎಲ್ಲ ಒಂದು ಹೋರಾಟವನ್ನ ಮಾಡಿ ಕೆಲವು ಪ್ರಮುಖವಾದ ಪುಸ್ತಕಗಳನ್ನ ಅವರು ಬರೀತಾರೆ. ಬುದ್ಧ ಮತ್ತು ಅವನ ಧರ್ಮ ಆಗಿರ್ಬೋದು, ಬುದ್ಧ ಮತ್ತು ಕಾಲ್ ಮಾರ್ಕ್ಸ್ ಆಗಿರ್ಬೋದು, ಹೂ ಆರ್ ದ ಅನ್ಟಚಬಲ್ಸ್, ಹೂ ಆರ್ ದ ಶೂದ್ರಾಸ್ ಅನ್ನೋ ಒಂದು ಕೆಲವು ಪ್ರಮುಖ ಪುಸ್ತಕವನ್ನ ಬರೀತಾರೆ. ಪ್ರಾಬ್ಲಮ್ ಆಫ್ ಇಂಡಿಯನ್ ರೂಪಿ ಅಂತ ಬರೆದಿದ್ದಾರೆ, ತುಂಬಾ ಚೆನ್ನಾಗಿದೆ ಪುಸ್ತಕ. ಏನವರು ಎಮ್ ಎ PhD ಇನ್ ಎಕನಾಮಿಕ್ಸ್ ಏನ್ ಮಾಡಿದ್ರು, ನಮ್ಮ ಭಾರತದ ಅರ್ಥವ್ಯವಸ್ಥೆ ಬಗ್ಗೆ ಆಗಿರ್ಬೋದು, ರೂಪಾಯಿನ ಒಂದು ಸಮಸ್ಯೆ ಬಗ್ಗೆ ಅವತ್ತಿನ ಕಾಲದಲ್ಲಿ ಬರೆದಿದ್ದಾರೆ. ಸೊ ಅದನ್ನ ಓದಿದ್ರೆ ಅವರ ನಾಲೆಡ್ಜ್ ಎಷ್ಟಿತ್ತು ಅಂತಕ್ಕಂಥದ್ದನ್ನ ನಾವು ನೋಡ್ಕೋಬಹುದಾಗಿದೆ. ಇದಿಷ್ಟು ಅವರ ಒಂದು ಜೀವನ ಆಯ್ತು. ಅವ್ರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿನ ಕೊಟ್ಟರು. ಇಷ್ಟೆಲ್ಲ ನಾವು ಮಾತಾಡ್ತೀವಿ, ಹಂಗ್ ಮಾಡಿದ್ರು, ಅಷ್ಟು ಕಷ್ಟ ಅನುಭವಿಸಿದ್ರು, ಅಷ್ಟು ನಾಲೆಡ್ಜ್ ಇತ್ತು, ಹಾಗೆ ಹೀಗೆ ಅಂತ. ಬಟ್ ಅವರ ಜೀವನ ನೋಡ್ತಾ ಇದ್ರೆ ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಅದು ತುಂಬಾ ಇಷ್ಟ ಆಯ್ತು ನನಗೆ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಒಂದು ಮಾತು ಹೇಳ್ತಾರೆ. ಅವ್ರ ಇಡೀ ಜೀವನದ ಒಂದು ಸಾರಾಂಶ ಆ ಪದದಲ್ಲಿದೆ. ಮೊದಲು ನೀವು ನಿಮ್ಮ ಇತಿಹಾಸ ತಿಳ್ಕೊಬೇಕು. ಅವ್ರ ಇತಿಹಾಸನ ಅವ್ರು ನೋಡ್ಕೊಂಬನ್ನಿ, ಏನಕ್ಕೆ ಹೋರಾಡಿದ್ರು ಅವರು, ಎಲ್ಲ ತುಂಬಾ ಕಡೆಗಣಿಸಿದ್ರು. ಶೋಷಣೆ, ಕುಡಿಯಕ್ ನೀರು, ಆ ಒಂದು ಮಹದಿ ಕೆರೆಯಲ್ಲಿ ನಾಯಿ ನರಿಗಳು ಕುಡಿಯುವ ನೀರಿಗೆ ಇರತಕ್ಕಂಥ ಹಕ್ಕು ನಮ್ಗಿಲ್ಲ. ನಾಯಿ ನರಿ ಹೋಗಿ ನೀರು ಕುಡಿಯುತ್ತೆ, ಬಟ್ ಇವ್ರು ಹೋಗಿ ಕುಡಿಯಂಗಿಲ್ಲ. ಪ್ರಕೃತಿ ಎಲ್ಲರಿಗೂ ಸಮಾನ, ಪ್ರಕೃತಿಯಲ್ಲಿ ಇರ್ತಕ್ಕಂಥ ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಎಲ್ಲರಿಗೂ ಸಮಾನ ಹಕ್ಕಿದೆ ಅಂತ ಹೇಳಿದ್ರು. ಆ ಒಂದು ಉದ್ದೇಶದಿಂದ ಹೋರಾಡಿ ಸಂವಿಧಾನ ಬರೆದ್ರು. ಏನಕ್ಕೆ ಹೋರಾಡಿದ್ರು ಅವರು, ಅವ್ರ ಕಷ್ಟ ಏನಿತ್ತು ಅದನ್ನ ನಾವು ತಿಳ್ಕೊಬೇಕು. ಎಷ್ಟು ಜನ ರಿಸರ್ವೇಶನ್ ತಗೊಂಡಿದ್ದೀರಾ, ಏನೇನ್ ತಗೊಂಡಿದ್ದೀರಾ, ಏನ್ ಸಾಧನೆ ಮಾಡಿದ್ದೀರಾ. ಎಷ್ಟೋ ಜನ ಇವತ್ತಿದ್ದಾರೆ, ಅಂಬೇಡ್ಕರ್ ಕೊಟ್ಟರ ಸಂವಿಧಾನ ನೋಡಿ ಬದುಕ್ತಾ ಇದಾರೆ, ಎಜುಕೇಶನ್ ಮಾಡ್ತಾ ಇದಾರೆ. ಅವ್ರ ಬಗ್ಗೆನೂ ಕರೆಕ್ಟಾಗಿ ತಿಳ್ಕೊಂಡಿಲ್ಲ. ಅವ್ರು ಕೊಟ್ಟಂತ ಒಂದು ರಿಸರ್ವೇಶನ್ ಉಪಯೋಗಿಸ್ಕೊಂಡು ಏನು ಸಾಧನೆನೂ ಮಾಡಿ. ನೀವು ಇತಿಹಾಸನೇ ಗೊತ್ತಿಲ್ಲ ಅಂದ್ರೆ ನೀವೇನ್ ಇತಿಹಾಸವನ್ನ ಸೃಷ್ಟಿ ಮಾಡ್ತೀರಾ ಅಂತ ಹೇಳಿದ್ರು. ಇತಿಹಾಸನ ಓದ್ಕೋಬೇಕು. ಸಂವಿಧಾನದ ಆಶಯ ಏನಕ್ಕೆ ಸಂವಿಧಾನ ಬರೆದ್ರು, ಅಷ್ಟೆಲ್ಲ ಅವಕಾಶ ಏನು ಕೊಟ್ರು, ನಿಮ್ಗೆಲ್ಲ ಈಕ್ವಾಲಿಟಿ ಕೊಟ್ರು, ಏನು ಕೊಟ್ರು, ಅದನ್ನ ಮೊದಲು ತಿಳ್ಕೊಂಡು ಸಾಧನೆ ಮಾಡಿ ಭಾರತದ ಭವ್ಯ ಇತಿಹಾಸದ ಚರಿತ್ರೆಯಲ್ಲಿ ನಮ್ದು ಒಂದು ಪುಟ ಇರ್ಬೇಕು. ಆಗ ಮಾತ್ರ ನಾನು ಬರೆದಂತ ಸಂವಿಧಾನಕ್ಕೆ ನಿಜವಾದ ಅರ್ಥ ಬರುತ್ತೆ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಅವರ ಸಂವಿಧಾನದ ಆಶಯ ಏನದನ್ನ ತಿಳ್ಕೊಂಡು ಅವ್ರು ಹೇಳಿದಾಗೆ ನಾವು ಕೂಡ ಇತಿಹಾಸವನ್ನ ರಚನೆ ಮಾಡೋಣ. ಕೊನೆ ಪಕ್ಷ ಆ ಇತಿಹಾಸದ ಪುಸ್ತಕದಲ್ಲಿ ನಮ್ದು ಒಂದು ಪುಟನಾದ್ರೂ ಇರ್ಲಿ. ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ಬೇಕು, ನೀವು ಎಫರ್ಟ್ ಹಾಕ್ಬೇಕು ಅಂತ ಹೇಳ್ತಾ ನನಗೆ ಕೊಟ್ಟಿರೋಂತ ಒಂದೆರಡು ಮಾತುಗಳನ್ನ ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಭಾರತ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಅಪ್ರತಿಮ ಸಮಾಜ ಸುಧಾರಕ ಮತ್ತು ಸಂವಿಧಾನ ಶಿಲ್ಪಿ. ಶೋಷಿತರ ಮತ್ತು ಅಸ್ಪೃಶ್ಯರ ಹಕ್ಕುಗಳಿಗಾಗಿ ಹೋರಾಡಿದ ಇವರು ಶಿಕ್ಷಣದ ಮೂಲಕ ಸಮಾಜ ಬದಲಾವಣೆ ತರಬಹುದಂತ ನಮ್ದು. ತಮ್ಮ ಅಗಾಧ ಪಾಂಡಿತ್ಯದಿಂದ ಭಾರತ ಸಂವಿಧಾನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಸಮಾನತೆ ಮತ್ತು ಮಾನವ ಹಕ್ಕುಗಳಿಗಾಗಿ ಶ್ರಮಿಸಿದ ಇವರನ್ನು ಗೌರವಪೂರ್ವಕವಾಗಿ ಎಲ್ಲರೂ ಬಾಬಾ ಸಾಹೇಬ್ ಅಂತ ಕರೀತಾರೆ. ಇದನ್ನೇ ತುಂಬಾ ಸಾರವತ್ತಾಗಿ, ತುಂಬಾ ಅರ್ಥಪೂರ್ಣವಾಗಿ ವಿವರಿಸಿದ ಶಶಾಂಕ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ